ಇದೆಲ್ಲ ನಿಜಾನ ಅನ್ನಿಸ್ತಿದೆ. ವಿಕ್ರಮ್ ಸಾಹೇಬ್ರು ಅಪ್ಪ ಅಮ್ಮನೆ ಮನೆಗೆ ಬಂದು ಮದ್ವೆ ವಿಷಯ ಮಾತಾಡಿದ್ರು. ಇದೆಲ್ಲ ಭ್ರಮೆ ಅನ್ನಿಸ್ತಿದೆ ನನ್ಗೆ. ಯಾಕೆ ಅಕ್ಕ, ನಂಬಕ್ ಆಗ್ತಿಲ್ವಾ? ವಿಕ್ರಮ್ ಭಾವನೆ ಬಂದು ಹೇಳ್ಬೇಕಾಗಿತ್ತಾ? ಯಾಕೆ ಅಕ್ಕ ತುಂಬಾ ನಾಚ್ಕೋತಾ ಇದ್ಯಾ? ನೀನು ಅವ್ರನ್ನ ಭಾವ ಅಂದ್ಯಲ್ಲ, ಅದಕ್ಕೆ ಒಂಥರ ಆಯ್ತು. ಯಾವ ತರ? ಒಂಥರ ಸುಮ್ಮನೆ ಇದೆ. ಓಹೋ, ಹಾಗೆ. ನಾನು ಬರೀ ಭಾವ ಅಂದಿದ್ದಕ್ಕೆ ಈ ತರ ಆಯ್ತಲ್ಲ. ಇನ್ನು ಭಾವನೇನಾದ್ರೂ ಎದುರುಗಡೆ ಬಂದಿದ್ರೆ ಹೇಗಿರುತ್ತೋ. ಇವರು ನನ್ನ ಜನ, ಇವ್ರಿರೋದೇ ನನಗೋಸ್ಕರ, ನಾನಿರೋದೇ ಇವ್ರಿಗೋಸ್ಕರ. ಲೇ ಅವಿವೇಕಿ, ಸುಮ್ಮನಿದೆ. ಈಗಾಗಲೇ ಅವಳಿಗೆ ತಿಂದನ್ನ ಗಂಟಲ್ಲಿ ಸಿಗಾಕೊಂಡಂಗೆ ಆಗಿದೆ. ಮೇಲೆ ನೀನ್ ಬೇರೆ ತುರುಕ್ಬೇಡ. ಹೆದರ್ಕೊಂಡು ಅವ್ರ ಮನೆಗೆ ಮದುವೆ ಪ್ರಸ್ತಾಪ ಮಾಡೋಕ್ಕೆ ಹೇಗೆ ಹೋಗೋದಪ್ಪ ಅಂತ ಅನ್ಕೊಂಡಿದ್ವಿ. ಅಷ್ಟರಲ್ಲಿ ದೊಡ್ಡ ಸಾಹೇಬ್ರೆ ನಮ್ಮ ಮನೆಗೆ ಬಂದು ಮದುವೆ ಪ್ರಸ್ತಾಪ ಮಾಡಿಬಿಟ್ರಲ್ಲ. ಇದು ಏನೇ ಇದು, ಪ್ರಪಂಚದಲ್ಲಿ ಹೀಗೆಲ್ಲ ನಡೆಯುತ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ನಿನ್ ಕಾಲದಲ್ಲಿ ನಡೀತಿತ್ತೋ ಇಲ್ವೋ, ಆದ್ರೆ ನಮ್ಮ ಕಾಲದಲ್ಲಿ ನಡೆಯುತ್ತಪ್ಪ. ಆ ಹೊಳಿ ನರಸಿಂಹಸ್ವಾಮಿನೇ ಒಂದೆಲ್ಲ ನಮ್ಮ ಮನೆ ಕಳ್ಸಿದ್ದಾನೆ ಅನ್ಸುತ್ತೆ. ನಾನು ಮಾಡಿರೋ ಚಾಲೆಂಜಲ್ಲೆಲ್ಲ ನಾನು ಗೆಲ್ತಾ ಇದ್ದೀನಿ. ನಿನ್ ಮೀಸೆನೂ ಉಳ್ಕೊಳ್ತು. ಪೇಟೆ ಬೀದಿಲಿ ನಾನು ನಾಳೆಯಿಂದ ಮುಖ ಎತ್ಕೊಂಡು ಓಡಾಡ್ಬೋದು, ಅದು ರಾಜರೋಷವಾಗಿ. ಲೇ ಅಕ್ಕ, ಯಾಕೆ ಹಿಂಗಾಗೋದೆ? ನಿಂಗಿನ್ನೂ ನಂಬಿಕೆ ಬರ್ತಾ ಇಲ್ವಾ? ಮನ್ಸಿಗೇನೋ ಒಂಥರ ಖುಷಿ ಖುಷಿ ಸಂಕಟ ಕಣೆ. ಏನ ಸಂಕಟ ಖುಷಿಯಾಗಿ ಬೇರೆ ಬರುತ್ತಾ? ನಿನ್ಗೆ ಭಾವನೆ ಬಂದು ಹೇಳ್ಬೇಕಾಗಿತ್ತು ಅನ್ಸುತ್ತೆ. ಅಪ್ಪ, ನೀನ್ ಕನ್ನಡ ಕೊಡಿಲಿ. ಕೊಡಪ್ಪ. ಅವಳು ನಾಚಿಕೆಯಿಂದ ಹೇಗೆ ಹೊರಗೆ ಬರ್ಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಕೊಡಪ್ಪ. ಮಹಾಜನಗಳೇ, ಮತ ಬಾಂಧವರೇ, ಈ ಸಮಾರಂಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಖುಷಿ ವಿಚಾರವನ್ನು ಹೇಳಲು ಇಚ್ಛಿಸುತ್ತೇನೆ. ಇದೇ ಕ್ಷೇತ್ರದ ನ್ಯಾಯ ನಿಯತ್ತಿಗೆ ಹೆಸರಾದ ದಿ ಗ್ರೇಟ್ ಪೋಸ್ಟ್ಮ್ಯಾನ್ ನರಸಿಂಹಮೂರ್ತಿ ಅವರ ಮಗಳಾದ ಕುಮಾರಿ ಮೇಘನಾಳನ್ನು ನಾನು ಮದುವೆ ಮಾಡ್ಕೊಳ್ತಿದ್ದೀನಿ. ನಾರಾಯಣಪಟ್ಟಣದ ಮಹಾಜನಗಳೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನಿಮ್ಮ ಆಶೀರ್ವಾದ ಈ ವಿಕ್ರಮ್ ಸಿಂಹನ್ ಮೇಲೆ ಸದಾ ಹೀಗೆ ಇರಲಿ ಎಂದು ನಾನು ಬೇಡ್ಕೋತೇನೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.